ಎಲ್ರಿಗೂ ನಮಸ್ಕಾರ. ನಾನು ಕವಿತಾ ಯೋಗಪ್ಪನವರ್, ಕಮಿಷನರ್, ಶಿವಮೊಗ್ಗ ಮಹಾನಗರ ಪಾಲಿಕೆ. ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಗೆ ಈ ಹಿಂದೆ 1992 ಅಲ್ಲಿ ಏರಿಯಾ ಎಕ್ಸ್ಟೆನ್ಷನ್ನು ಹಾಗೂ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಂಗೆ ಶಿವಮೊಗ್ಗ ಭದ್ರಾವತಿ ನಗರ ಪಾಲಿಕೆ 1992 ಅಲ್ಲಿ ಆಯಿತು. ಆವಾಗ ಕಾರ್ಪೊರೇಷನ್ ಆಯಿತು, ಶಿವಮೊಗ್ಗ ಭದ್ರಾವತಿ ಕಾರ್ಪೊರೇಷನ್ 1992 ಅಲ್ಲಾಯಿತು. ಮುಂದುವರೆದು 1995 ಅಲ್ಲಿ ಶಿವಮೊಗ್ಗ ಹಾಗೂ ಭದ್ರಾವತಿ ಎರಡು ಸಪ್ರೇಟ್ ಆಗಿ ಮುನ್ಸಿಪಾಲ್ಟಿಗಳು ಆಯಿತು. ಮುಂದುವರೆದು ಈಗೇನು ಸಪ್ರೇಟ್ ಆಯ್ತಲ್ಲ 1995 ಅಲ್ಲಿ ಭದ್ರಾವತಿ ಹಾಗೂ ಶಿವಮೊಗ್ಗ ಮುನ್ಸಿಪಾಲ್ಟಿ ಸಪ್ರೇಟ್ ಆದಮೇಲೆ 24 ಹಳ್ಳಿಗಳು ಶಿವಮೊಗ್ಗಕ್ಕೆ ಸೇರ್ಪಡೆ ಆದವು. ಸೊ ಇದೇ ಕಂಟಿನ್ಯೂ ಆಯಿತು. 2013 ಶಿವಮೊಗ್ಗ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಬಂತು. ಸೊ ಶಿವಮೊಗ್ಗ ನಗರ ಪಾಲಿಕೆ ಮುನ್ಸಿಪಾಲ್ಟಿಯಲ್ಲಿ ಏನು 35 ವಾರ್ಡ್ ಇತ್ತಲ್ಲ, ಅದೇ ಕಂಟಿನ್ಯೂ ಆಗಿ ಮುನ್ಸಿಪಲ್ ಕಾರ್ಪೊರೇಷನ್ ಏನು ನಮ್ಮ ಮಹಾನಗರ ಪಾಲಿಕೆ 2013-14 ಅಲ್ಲಾಯಿತು, ಅದೇ ಕಂಟಿನ್ಯೂ ಆಗಿ ಅದೇ ಇನ್ನವರೆಗೂ 35 ವಾರ್ಡು ಅದೇ ಥರ ಕಂಟಿನ್ಯೂ ಆಗ್ತಾ ಇದ್ದಾವೆ. ಮುಂದುವರೆದು ಈಗ 2018 ಒಂದು ಡಿಲಿಮಿಟೇಷನ್ ಆಗುತ್ತೆ. ಡಿಲಿಮಿಟೇಷನ್ನಲ್ಲಿ ಏರಿಯಾ ಏನು ಎಕ್ಸ್ಟೆನ್ಷನ್ ಆಗಲ್ಲ. ನಮ್ಮ ಮಹಾನಗರ ಪಾಲಿಕೆ ಶಿವಮೊಗ್ಗ ಏನಿದೆ ಅಲ್ಲ, 77 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ವಿಸ್ತೀರ್ಣ. ಅದರಲ್ಲಿ 35 ವಾರ್ಡ್ಗಳು ಬರ್ತವೆ. ಹಾಗೂ ನಮ್ಮ ಜನಸಂಖ್ಯೆ 3,22,000 ಜನಸಂಖ್ಯೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ 35 ವಾರ್ಡ್ಗಳು ವಿಂಗಡಣೆಗಳು ಆಗಿದೆ. ಸೊ 2018 ಡಿಲಿಮಿಟೇಷನ್ ಆದಮೇಲೆ ಗೆಜೆಟ್ ಆಯಿತು. ಗೆಜೆಟಲ್ಲಿ ಈ 35 ವಾರ್ಡ್ಗಳಿಗೂ ಏನೇನು ಬೌಂಡ್ರಿ ಅಂತ ಹೇಳಿ ಆ ಗೆಜೆಟಲ್ಲಿ ಫಿಕ್ಸ್ ಮಾಡಿದರು. ಅದೆಲ್ಲ ಆದಮೇಲೆ ಇನ್ನವರೆಗೂ ಅದೇ ಕಂಟಿನ್ಯೂ ಆಗ್ತಾ ಇದೆ. ಶಿವಮೊಗ್ಗ ಪಾಲಿಕೆಯಲ್ಲಿ ಇತ್ತೀಚೆಗೆ ಒಂದೂವರೆ ವರ್ಷದ ಹಿಂದೆ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಒಂದು ರಿಪೋರ್ಟ್ ಕೊಡ್ತು. ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿಯಲ್ಲಿ ಎಲ್ಲ ಮಹಾನಗರ ಪಾಲಿಕೆಗಳಿಗೂ ಮುನ್ಸಿಪಾಲ್ಟಿಗಳಿಗೂ ಎಲ್ಲರಿಗೂ ಡೈರೆಕ್ಷನ್ ಕೊಡ್ತು. ಏನಂದರೆ ಅವಳಿ ನಗರಗಳು ಹಾಗೂ ಏರಿಯಾ ಎಕ್ಸ್ಟೆನ್ಷನ್ನು ಹಾಗೂ ಏನೇನು ಡೆವಲಪ್ಮೆಂಟ್ ಆಗಿದೆ ಎಲ್ಲ ನಗರ ಪ್ರದೇಶಗಳಲ್ಲಿ ಅದನ್ನು ಒಂದು ವರದಿ ನೀಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರದಿಂದ ಆದೇಶ ಬಂತು. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು PDDUDC ಮುಖಾಂತರ ನಮಗೆಲ್ಲರಿಗೂ ಒಂದು ನೋಟಿಸ್ ಕೊಟ್ಟು ತಕ್ಷಣವೇ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಏನು ಒಂದು ರಿಪೋರ್ಟ್ ವರದಿ ಕೇಳಿದೆ, ಅವ್ರ ವರದಿಯಲ್ಲಿ ಏನು ಕೇಳಿದೆ ಅದ್ರ ಪ್ರಕಾರ ನಾವು ನಮ್ಮದೊಂದು ಸಬ್ಮಿಟ್ ಮಾಡೋಕ್ಕೆ, ಎಲ್ಲ ಮಾಹಿತಿ ಸಬ್ಮಿಟ್ ಮಾಡೋಕ್ಕೆ ನಮ್ಮ ಎಲ್ಲ ಮಹಾನಗರ ಪಾಲಿಕೆಗಳಿಗೂ ನೋಟಿಸ್ ಕೊಟ್ಟು ತಿಳಿಸಿದ್ದಾರೆ. ಅದ್ರ ಪ್ರಕಾರ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 9 ತಂಡಗಳನ್ನು ಮಾಡಿದ್ದೀವಿ. ಕಾರ್ಪೊರೇಷನಲ್ಲಿ 9 ತಂಡಗಳು ಹೋಗಿ ಸರ್ವೆ ಮಾಡ್ಕೊಂಡು ಬಂದರು. ಈಗ ನಮ್ಮದೇನು ಏರಿಯಾ ಇದೆ, ನಮ್ಮ 77 ಸ್ಕ್ವೇರ್ ಕಿಲೋಮೀಟರ್ಸ್ ಏನು ನಮ್ಮ ಮಹಾನಗರ ಪಾಲಿಕೆ ಏರಿಯಾ ಇದೆ, ಅದನ್ನು ಏರಿಯಾ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಯಾವ್ಯಾವ ಏರಿಯಾಗಳು ಡೆವಲಪ್ ಆಗಿದ್ದಾವೆ ಗಡಿ ದಾಟಿ, ಅದು ಎಲ್ಲೋ ಝೋನ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಲೇಔಟ್ ಫಾರ್ಮೇಷನ್ ಆಗಿ ಡೆವಲಪ್ಮೆಂಟ್ ಇರ್ಬೋದು, ಅವನ್ನೆಲ್ಲ ಸರ್ವೆ ಮಾಡಿ ಬಂದರು. ಅದೇ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 3 ಹಾಗೂ 4ರಲ್ಲಿ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ಈಗ ಏರಿಯಾ ಎಕ್ಸ್ಟೆನ್ಷನ್ ಮಾಡಬೇಕಂದ್ರೆ ಏನೇನು ಮಾನದಂಡಗಳಿದ್ದಾವೆ ಅಂತ ಹೇಳಿ ಕೆಲವೊಂದು ಮಾನದಂಡಗಳನ್ನ ಫಾಲೋ ಮಾಡಲೇಬೇಕಾಗತ್ತೆ. ಅದರಲ್ಲಿ 50%ಗಿಂತ ಜಾಸ್ತಿ ಪಾಪ್ಯುಲೇಷನ್ನು ಅಗ್ರಿಕಲ್ಚರ್ ಇರಬಾರ್ದು, ಹಾಗೂ ಡೆವಲಪ್ಮೆಂಟ್ ಆಗಿರಬೇಕು, ಹಾಗೂ ಒಂದು ಏರಿಯಾದಲ್ಲಿ 3,000 ಪಾಪ್ಯುಲೇಷನ್ ಡೆನ್ಸಿಟಿ ಇರಬೇಕು. ಇದೆಲ್ಲನೂ ಕೆಲವೊಂದು ಮಾನದಂಡಗಳಿದ್ದಾವೆ. ಅದ್ರ ಪ್ರಕಾರ ನಮಗೆ 9 ತಂಡಗಳು ಕೂಡ ಮಹಾನಗರ ಪಾಲಿಕೆಯಲ್ಲಿ ಯಾವ್ಯಾವ ಏರಿಯಾಗಳನ್ನ ಸೇರಿಸ್ಬೋದು ಅಂಥೇಳಿ ಪ್ರಾಥಮಿಕವಾದ ಒಂದು ರಿಪೋರ್ಟನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಎಲೆಕ್ಟೆಡ್ ಬಾಡಿ ಇಲ್ಲದೆ ಇರೋದ್ರಿಂದ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ನಮ್ಮ RC ಸರ್ ಆಮೇಲೆ ಆದಿತ್ಯ ಬಿಸ್ವಾಸ್ ಸರ್ ಇದ್ದಾರೆ. ಅವ್ರ ಹತ್ರ ನಾವು ಹೋಗಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಅವರು DC ಅವರು ಒಂದು ವರದಿ ತಗೊಂಡು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ನಮ್ಗೆ ಡೈರೆಕ್ಷನ್ ಕೊಟ್ಟರು. ಅದೇ ರೀತಿ ನಾವು
ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ವರದಿಯನ್ನು ನಾವು ಸಲ್ಲಿಸಿದ್ವಿ. ಈಗ ಹೋದ ವಾರ 2-3 ಡೇಸ್ ಬ್ಯಾಕ್ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ಕರೆದಿದ್ರು. ಮಹಾನಗರ ಪಾಲಿಕೆ ಹಾಗೂ ರೆವಿನ್ಯೂ ಡಿಪಾರ್ಟ್ಮೆಂಟು ಹಾಗೂ ಎಲ್ಲ ಪಿ ಡಿ ಒಗಳಿಗೆ ಸಂಬಂಧಪಟ್ಟಂಗೆ ಈ ಒಂದು ಏರಿಯಾ ಯಾರ್ಯಾರು ಪಿ ಡಿ ಒಗಳು ಬರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮೀಟಿಂಗ್ ಕರೆದಿದ್ರು. ಈಗೇನು ಏರಿಯಾ ಎಕ್ಸ್ಟೆನ್ಷನ್ ಏನು ನಾವು ಮಾಡ್ತಾ ಇದ್ದೀವಲ್ಲ, ಅದಕ್ಕೆ 9 ಗ್ರಾಮ ಪಂಚಾಯತಿಗಳು ಸೇರ್ಪಡೆ ಆಗೋ ಸಾಧ್ಯತೆಗಳಿದ್ದಾವೆ ಹಾಗೂ 19 ಗ್ರಾಮಗಳು ಸೇರ್ಪಡೆ ಆಗೋ ಸಾಧ್ಯತೆಗಳಿದ್ದಾವೆ. ಸೊ ಆ ಎಲ್ಲ ಒಂದು 9 ಪಂಚಾಯತಿಯ ಪಿ ಡಿ ಒಗಳನ್ನು ಸಹ ಕರೆದ್ಬಿಟ್ಟು ಜಿಲ್ಲಾಧಿಕಾರಿಗಳು ಒಂದು ಡೈರೆಕ್ಷನ್ ಕೊಟ್ಟರು. ಏನಂದರೆ ಇವೆಲ್ಲ ಏರಿಯಾ ಸೇರ್ಪಡೆ ಆಗಬೇಕಂದ್ರೆ ಇವನ್ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇದು ಡಿಸ್ಕಷನ್ ಆಗಬೇಕಾಗುತ್ತೆ ಹಾಗೂ ಅವರು ಒಂದು ಒಪಿನಿಯನ್ ಕೂಡ ನಾವು ತಗೊಳ್ಬೇಕಾಗುತ್ತೆ. ಇದೆಲ್ಲ ಒಪಿನಿಯನ್ ತಗೊಂಡ ಮೇಲೇ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗುತ್ತೆ. ಈಗ ಈ ಸ್ಟೇಜಲ್ಲಿ ಇದೆ ಅದು. ಈಗ ನಮ್ಮ ಒಂದು ಮಹಾನಗರ ಪಾಲಿಕೆ ಈಗ ಸದ್ಯಕ್ಕೆ ನೋಡಿದರೆ 2025 ಈಗ ನೋಡಿದರೆ 77 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ಹಾಗೂ 2011 ಸೆನ್ಸಸ್ ಪ್ರಕಾರ 3,22,000 ಜನಸಂಖ್ಯೆ ಇದೆ. ಈಗ 2021 ಸೆನ್ಸಸ್ ಪ್ರಕಾರ ತಗೊಂಡ್ರೆ ಸುಮಾರು 4,22,000 ಅಷ್ಟು ಜನಸಂಖ್ಯೆ ಆಗುತ್ತೆ. ಸೊ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ 2025ಗೆ 5 ಲಕ್ಷ ದಾಟುತ್ತೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್. ಇನ್ನು ಪಾಪ್ಯುಲೇಷನ್ ಸೆನ್ಸಸ್ ಆಗದೇ ಇರೋದ್ರಿಂದ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ 4,22,000 ಆಗುತ್ತೆ 2021ಗೆ. ಇದನ್ನೆಲ್ಲ ಹಾಗೂ ಈ ಏರಿಯಾ ಎಕ್ಸ್ಟೆನ್ಷನ್ನು 77 ಸ್ಕ್ವೇರ್ ಕಿಲೋಮೀಟರ್ಸ್ ಇರೋದು 148 ಸ್ಕ್ವೇರ್ ಕಿಲೋಮೀಟರ್ಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಡಬಲ್ ಏರಿಯಾ ಆಗುತ್ತೆ. ಸೊ ಇನ್ನು ಕೂಡ ಕೆಲವೊಂದು ಮೀಟಿಂಗ್ಸ್ಗಳು ಹಾಗೂ ಇನ್ನು ಚರ್ಚೆಗಳು ನಡಿಬೇಕಿದೆ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದಂಗೆ ಚರ್ಚೆಗಳು ನಡೆಯುತ್ತೆ ಹಾಗೂ ಅವ್ರು ಕೂಡ ರಿಪೋರ್ಟ್ ತಗೊಂಡು ಹಾಗೂ ನಮ್ಮ ರಿಪೋರ್ಟನ್ನು ತಗೊಂಡು ಅದನ್ನ ಕ್ರೋಢೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸರ್ಕಾರಕ್ಕೆ ಸಲ್ಲಿಸೋ ಸಾಧ್ಯತೆಗಳಿದೆ.